Hi everyone, welcome back to my new vlog. ಸೊ ಎಲ್ಲರೂ ಹೆಂಗಿದ್ದೀರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಭಾಳ ದಿನ ಆಯ್ತ್ರಿ ವಿಡಿಯೋ ಮಾಡೇ ಇಲ್ಲ, ಸೊ ಸ್ವಲ್ಪ ಬ್ಯುಸಿ ಇದ್ದೆ. ಅದಕ್ಕೆ ಇವತ್ತು ನಾನು ಒಂದು ದೇವಸ್ಥಾನಕ್ಕೆ ಬಂದಿದ್ದೆ, ಸೊ ಅದಕ್ಕೆ ನಿಮಗೂ ತೋರಿಸಿದ್ರಾತಂತ ಹೇಳಿ ವಿಡಿಯೋ ಮಾಡಾತಿದ್ದೆ ನೋಡಿ. ಇದು ಕರಮ್ಮ ದೇವಿ ದೇವಸ್ಥಾನ ನೋಡ್ರಿ. ಇದು ಇರೋದು ಕಾಮನಗಟ್ಟಿ, ಅಂದ್ರೆ ಹುಬ್ಳಿಯಿಂದ ಒಂದು 10-12 ಕಿಲೋಮೀಟರ್ ಅಷ್ಟೇ ದೂರ ಆಗ್ತೈತಿ. ಈಗ ಒಳಗೆ ಹೋಗೋಣ ಬರ್ರಿ, ಕರಮ್ಮ ದೇವಿ ಹೆಂಗದಾಳ ಅಂತೇಳಿ ನಿಮಗೂ ತೋರಿಸ್ತೀನಿ. ಹಾಗೆ ಪಕ್ಕದಲ್ಲಿ ಶಾಪ್ ಅದು ಎಲ್ಲ ಇದೆ. ನಿಮಗೆ ಬೇಕಂದ್ರೆ ನೀವು ಹಣ್ಣು ಹಂಪ್ಲ ಹೂವು ಉದಿನ ಕಡ್ಡಿ ಎಲ್ಲ ತಗೋಬಹುದು. ಹಾಗೆ ಈ ದೇವಸ್ಥಾನದ ತುಂಬಾನೇ ಮಹಿಮೆ ಇದೆ ನೋಡ್ರಿ. ಯಾಕಂದ್ರೆ ನಾವು ಬರ್ತಾ ಇರ್ತೀವಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ, ಹಾಗೆ ಮಂಗಳವಾರ ಶುಕ್ರವಾರ. ಬಸ್ದು ತುಂಬಾನೇ ಅನುಕೂಲ ಐತ್ ನೋಡ್ರಿ. ಇದು ದೇವಸ್ಥಾನದ ಹೊರಗಡೆ ಹಿಂಗೈತ್ ನೋಡ್ರಿ. ಇಲ್ಲಿ ಮದ್ವೆ ಕೂಡ ನಡೀತಾವು. ಇಲ್ಲಿ 2 ದೇವಸ್ಥಾನ ಅದಾವ ನೋಡ್ರಿ. ಒಂದು ದೊಡ್ಡ ಕರೆಮ್ಮ, ಒಂದು ಸಣ್ಣ ಕರೆಮ್ಮ ಅಂತೇಳಿ, ಅಂದ್ರೆ ಅಕ್ಕ ತಂಗಿ. ದೊಡ್ಡ ಕರೆಮ್ಮಗ ಹೋಗಿ ಆಮೇಲೆ ಸಣ್ಣ ಕರೆಮ್ಮಗ ಹೋಗ್ಬೇಕು. ಇಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ಫೋಟೋ ಹೊಡ್ಕೋದು ವಿಡಿಯೋ ಮಾಡ್ಕೋದು ಮಾಡಬಾರ್ದಂತ, ಯಾಕಂದ್ರೆ ನಮ್ಗೆ ಒಳ್ಳೇದಾಗಂಗಿಲ್ಲ ಅಂತ. ಸೊ ಅದಕ್ಕೆ ನಾನು ಜಾಸ್ತಿ ಫೋಟೋ ಹೊಡ್ಕೋದಾಯ್ತು ವಿಡಿಯೋ ಮಾಡ್ಕೋದಾಯ್ತು ಮಾಡಿಲ್ಲ, ಹೊರಗಡೆದಷ್ಟೇ ವಿಡಿಯೋ ಮಾಡೀನಿ. ಹಾಗೆ ಮೇ ತಿಂಗಳೊಳಗ ಜಾತ್ರೆ ಇರ್ತೈತಿ ನೋಡ್ರಿ. ತುಂಬಾ ಗ್ರ್ಯಾಂಡ್ ಆಗಿ ಜಾತ್ರೆ ಮಾಡ್ತಾರ. ಮತ್ತ ಇಲ್ಲಿ ಬಂದು ಹರಕೆ ಕಟ್ಟೋರು ಹರಕೆ ಕಟ್ಕೋತಾರ. ಮಕ್ಕಳು ಆಗಿಲ್ಲಪ್ಪ ಅಂತಂದ್ರೆ ಬಂದು ತೊಟ್ಲ ಈ ತರ ಕಟ್ತಾರ. ಹಾಗೆ ಕಾಯಿ ಕಟ್ಟೋರು ಕಾಯಿ ಕಟ್ತಾರ. ಮತ್ತೆ ಮದುವೆ ಆಗ್ಲೋರು ಮತ್ತೆ ಯಾವುದೇ ಕೆಲಸ ಆಗಂಗಿಲ್ಲಲ್ಲ, ಸೊ ಅವರೆಲ್ಲ ಬಂದು ಇಲ್ಲಿ ಹರಕೆ ಕಟ್ಕೋತಾರ ನೋಡ್ರಿ. ಸಕ್ಸಸ್ ಆಗೇ ಆಗ್ತೈತಿ, ಯಾಕಂದ್ರೆ ನಾವು ಇಲ್ಲಿ ಬರ್ತಾ ಇರ್ತೀವಿ. ನಿಮ್ದು ಕೂಡ ಎಷ್ಟೋ ಕೆಲಸ ಆಗೈತಿ. ಈಗ ಹೋಗೋಣ ಬರ್ರಿ. ಇದು ಸಣ್ಣ ಕರೆಮ್ಮ ನೋಡ್ರಿ. ನೀವು ಅಲ್ಲಿ ಮುಂದೆ ನೋಡಾತಿರ್ಬೋದು ಎಷ್ಟೊಂದ್ ಜನ ಕುಂತ್ಕೊಂಡಾರ ಅಂತೇಳಿ. ಹೌದ್ರಿ, ಅಲ್ಲಿ ದೇವ್ರ ಕೇಳೋರು ಕೇಳ್ತಾರ. ಅಂದ್ರೆ ಒಬ್ರು ಜೋಗಪ್ಪ ಅಂತಿರ್ತಾರ, ಸೊ ಅವ್ರ ಕಡೆಯಿಂದ ದೇವ್ರ ಕೇಳಿಸ್ತಾರ. ಅಂದ್ರ ಅಂಗಾರದ್ದು ಕಲ್ಲು ಇರ್ತೈತಿ, ಸೊ ಆ ಕಲ್ಲನ್ನ ಎತ್ತಿವಿ ದೇವ್ರ ಕೇಳ್ತಾ ಇರ್ತಾರ ಅವರು ಜೋಗಪ್ಪ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೇನೆ ನೋಡ್ರಿ ನಿಮಗ. ಇಲ್ಲಿದು ಇನ್ನೊಂದೇನು ವಿಶೇಷಪ್ಪ ಅಂತಂದ್ರ ಗರ್ಭಗುಡಿ ಒಳಗ ದೇವಿ ಮೂರ್ತಿಗೆ ಹೂ ಕಟ್ಟಿರ್ತಾರ. ಸೊ ನಿಮ್ಮ ಕೆಲಸ ಆಗ್ಬೇಕಂತೇಳಿ ನೀವು ಯಾವ ಕಡೆ ಹೂವು ಬೇಡ್ಕೊಂಡಿರ್ತೀರ, ಅಂದ್ರೆ ಎಡಗಡೆನೋ ಬಲಗಡೆನೋ 100% ನಿಮಗೆ ಆಗೋದಿದ್ರೆ ಕುಂತ್ಕೊಂಡು ಕೇಳಿದ್ರೆ ದೇವಿ ಆಗಿಂದಾಗ ನಿಮ್ಗೆ ಪ್ರಸಾದ ಕೊಡ್ತಾಳ, ಅಂದ್ರೆ ಹೂ ಕೊಡ್ತಾಳ. ಕೆಲವೊಬ್ಬರಿಗೆ ಕೆಲಸ ಆಗೋದಿದ್ರೆ ಆಗಿಂದಾಗ ಕೊಡ್ತಾಳ ಪ್ರಸಾದ. ಇಲ್ಲಪ್ಪ ಅಂತಂದ್ರೆ ಕೆಲವೊಬ್ರು ವಾರಾಂಗಟ್ಲೆ ಅಡ್ಡಾಡಿದ್ರು ಕೊಡಂಗಿಲ್ಲ. ಇದು ಸಣ್ಣ ಕರೆಮ್ಮನ ದೇವಸ್ಥಾನ ನೋಡ್ರಿ. ಬೇರೆ ಊರಿಂದೆಲ್ಲ ಬರ್ತಾ ಇರ್ತಾರೆ ಇಲ್ಲಿ, ಯಾಕಂದ್ರೆ ಅಷ್ಟು ಮಹಿಮೆ ಐತಿ ಈ ಕರಮ್ಮ ದೇವಿದು. ಸೊ ನೀವು ಹುಬ್ಳಿ ಹತ್ತತ್ರ ಏನ್ರ ಇದ್ರ ಬಂದು ಒಂದ್ಸರಿ ವಿಸಿಟ್ ಕೊಟ್ಟು ಹೋಗ್ರಿ. ಕರೆಕ್ಟ್ ಆಗಿ ನಡ್ಕೊಂಡವ್ರಿಗೆ ಈ ತಾಯಿ ಯಾವತ್ತೂ ಕೈ ಬಿಡಂಗಿಲ್ಲ ನೋಡ್ರಿ. ಈ ಆ ಕರಮ್ಮ ದೇವಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತೇಳಿ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತೇನೆ. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.